ಹರೇ ಶ್ರೀನಿವಾಸ. ಮೋಹ ಭಯ ದುಃಖಾತಿ ದೂರಂ ಲೋಹಲೋಷ್ಟ ಸಮೀಕ್ಷಣಂ ಮಾಹಿತಾಂಗ್ರಿ ಸರೋಜ ಭೃಂಗಂ ಮೋಹನಾರ್ಯ ಗುರುಂಬಜೆ. ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪ್ರಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಬಜೆ. ಐಕೂರಾರ್ಯ ಪ್ರಿಯಂ ಶಿಷ್ಯಂ ಗುರು ವರದೇಂದ್ರ ಪದಾರ್ಚಕಂ ಸದಾ ಸುಳಾದಿಪದ ವಕ್ತಾರಾಂ ಕುಪ್ಪೇರಾಯ ಗುರುಂಬಜೆ. ಶ್ರೀ ವಿಜಯದಾಸರ ವಿರಚಿತ ಭೂವರಾಹ ಅವತಾರ ಸ್ತೋತ್ರ ಸುಳಾದಿ. ಭೂವರಹ ಅವತಾರ ಶೃಂಗಾರ ಗುಣಕಾರ ದೇವರ ದೇವನೇ ಧಾರುಣಿಧರ ದಾನವರ ವಿಪಿನ ಕುಠಾರ ಕಲುಷಾಹರ ಸ್ಥಾವರ ಜಂಗಮ ಜಠರದೊಳಗೆ ಇಟ್ಟ ಶ್ರೀವರ ಸರ್ವಸಾರ ಭೋಕ್ತ ಶ್ರೀಮದಾನಂತ ಜೀವರ ಅಖಿಳರಿಗೆ ಬಲು ಭಿನ್ನ ದಯ ಪಾರ ಅವರ ಮೂರುತಿ ಸುರನರೋರಗ ಪಾರ ಅವರ ವಿನೂತ ಜಗಮನ ಕ್ಷೀರವಾರಿಧಿ ಶಯನ ವಾರಿ ಜನಯನ ಇಂದೀವರ ಶ್ಯಾಮ ಶ್ರೀ ವಿಜಯ ವಿಠಲರೇಯ ತಾವರ ಜಲದಿಯೊಳಗಿದ್ದಂತೆ ಎನ್ನೊಳಗಿಪ್ಪ ಭೂವರಹಾವತಾರ ಸುರರನ ಬೆಂಬತ್ತಿ ಧರಣಿಯನು ಕಿತ್ತಿ ಸುರಳಿಯ ಮಾಡಿ ಸುತ್ತಿ ಬರದಿಂದಲಿ ಎತ್ತಿ ಇರಿಸಿದ ದುರ್ಮತ್ತಿ ಧರಣಿಯ ನಿಜಪತ್ತಿ ವಿಜಯ ವಿಠಲ ಮೂರ್ತಿ ಮೆರೆದನು ಸತ್ಕೀರ್ತಿ ಧರಣಿಯ ನಿಜಪತ್ತಿ ಅಸುರ ಕನಕಾಕ್ಷನು ವಸುಧಿಯ ಎಳೆದೊಯ್ದು ರಸತಳದೊಳಗೆ ಇರಿಸಿದಾನಂದು ರಸಹೀನವಾಗೆ ನೀರಸರಾಗಿ ಪೋಗಿ ಸುಮನಸರು ಚಿಂತೆಯಲಿ ಕಾಣಿಸದೆ ಪುಣ್ಯ ಬಿಸಜ ಭವ ನೆಡೆಗೆ ಅಸುರ ರಿಪುಗಳು ಪೋಗಿ ಪುಸಿಯದೆ ಭಿನ್ನೈ ಸೇವಸುದಿಯ ಸ್ಥಿತಿಯ ಪಶುಪತಿ ಪಿತ ತಿಳಿದು ವಿಜಯ ವಿಠಲರೇಯಗೆ ಹಸುಳೆಯಂದದಲ್ಲಿ ಉಬ್ಬಸವ ಪೇಳಿದನು ಸೂಕರ ರೂಪವ ತಾಳಿ ಕೋರಿ ದಾಡಿಲಿಂದ ಭೀಕರ ಶಬ್ದದಿ ದಶ ದಿಶೆಗಳೆಲ್ಲ ಬೀರುತ್ತ ಭೂಕಂಪಿಸುವಂತೆ ಗುಡಿಗೂಡಿಸೆ ಘೋಷವ ಲೋಕೇಶ ಮುಖ್ಯರು ಸುರರೆಲ್ಲ ಸುಖಬಡಲು ಶೋಕವಾಯಿತು ದೈತ್ಯಾವಳಿಗೆ ವೇದಗಳು ವಾಕು ತೊದಲ ನುಡಿ ಗದನೆ ಕೊಂಡಾಡೆ ವೈಕುಂಠಪತಿ ನಮ್ಮ ವಿಜಯ ವಿಠಲನು ವಿವೇಕನೊಡಗೂಡಿ ನೂಕಿದನು ಬಲವಾ ಇಳಿಯ ಬಗದೂರ ಸಾತಳಕ್ಕೆ ನಿಲ್ಲದೆ ಪೋಗಿ ಪೊಳೆವಾದಾಡಿಲಿಂದ ಕಳನ ಕುಕ್ಕಿರಿದು ಕೋಲಾಹಲವೆಬ್ಬಿಸಿ ನೆಲಕ್ಕೆ ಅಪ್ಪಳಿಸಿ ಬಲು ಬಲವಂತನಾದವನ ಆಳಿದು ಆ ಕ್ಷಣದಲ್ಲಿ ನೆಲಕ್ಕೆ ಕೆಡಹಿ ನೆಲೆನಾಪಲು ದುದಿಯಲಿ ಪೊತ್ತು ಕಿಲಿ ನಗುತ್ತಾಲಿಪ್ಪ ಹಲವು ಮಾತಿಲಿ ಜಲಜನಾಭನೆ ನಮ್ಮ ವಿಜಯ ವಿಠಲರೇಯ ಒಲವ ಕಿಟಿದೇವನೇ ಇಳಿಯ ಬಾರಹರಣ ನಾರಾಯಣ ಕೃಷ್ಣ ಅಚ್ಯುತ ಗೋವಿಂದ ನಾರದ ವರದ ಗೋವಿಂದಾನಂತ ಶೌರಿ ಮುರಾರಿ ಮುಕುಂದ ಸದಾನಂದ ಶ್ರೀರಮಣನೆ ಜ್ಞಾನ ಪುಂಜನೆ ಕುಂಜರ ದಾರುಣ ದೈತ್ಯಾರಿ ಕಾರುಣ್ಯ ಮೂರುತಿ ಈ ರೀತಿಯಲ್ಲಿ ಸ್ತೋತ್ರ ಧಾರುಣಿ ದೇವಿಯ ಪಾರವಾಗಿ ಮಾಡೆ ಮಾರಜನಕ ಹರಿ ವಿಜಯ ವಿಠಲರೇಯ ಗೀರವಾಣರ ಪ್ರತಿ ಸಾರವ ಹರಿಸಿದ ದುಂದುಬಿ ಮೊರೆಯ ಮೇಲೆ ಮಂದರ ಮೊಗ್ಗೆಗೆರಿಯ ಗಂಧರ್ವಾದಿಗಳು ನಾರದ ತುಂಬುರರು ನಿಂದು ಒಂದಾಗಿ ಪಾಡುತ್ತ ಆನಂದದಿಂದ ನಲಿದಾಡೆ ಇಂದುವಿನೊಳಗೆ ಕಳಂಕ ಪೊಂದಿದಂತೆ ದಾಡೆ ತುದಿಗೆ ಸುಂದರವು ಚಂದದಿಂದಲಿ ಒಪ್ಪುತ್ತೀರೆ ಮಂದಾಕಿನಿ ಜನಕ ವಿಜಯ ವಿಠಲ ಉರಗೇಂದ್ರಗಿರಿಯಲ್ಲಿ ಬಂದು ನಿಂತೆ ನಿಗಮ ಗೋಚರ ಸ್ವಾಮಿ ಪುಷ್ಕರಣಿಯ ವಾಸಿ ಕ್ರೋಡಾವೇಶ ಭೂಮಿ ರಮಣ ನಮ್ಮ ವಿಜಯ ವಿಠಲ ತಿಮ್ಮ ಸ್ವಾಮಿ ಪುಷ್ಕರಣಿಯ ವಾಸಿ ಕ್ರೋಡಾವೇಶ ಭೂಮಿ ರಮಣ ನಮ್ಮ ವಿಜಯ ವಿಠಲ ತಿಮ್ಮ.
ಹರೇ ಶ್ರೀನಿವಾಸ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಭೂವರಾಹ ದೇವರ ಸ್ತೋತ್ರ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ಧ್ರುವತಾಳದೊಳಗೆ ಭೂವರಹ ಅವತಾರ ಗುಣಗಳು, ದೇವರ ಅವತಾರ ಗುಣಗಳ ಬಗ್ಗೆ ವರ್ಣಿಸಿದ್ದಾರೆ. ಶೃಂಗಾರ ಗುಣಕಾರ, ಶೃಂಗಾರಮಯವಾಗಿ ಇದ್ದಾನೆ ಭೂವರಹ ದೇವರು. ಗುಣಗಳಂತೂ ಶೃಂಗಾರವಾದ ಎಲ್ಲ ಗುಣಗಳ ಆಕಾರ, ಸರ್ವೋತ್ತಮ ಗುಣಗಳ ಬಗ್ಗೆ ಹೇಳಕ್ಕೂ ಆಗಲ್ಲ ಅಂತ ಆಕಾರ ಇದ್ದಾತ. ದೇವರುಗಳಿಗೆಲ್ಲ ದೇವ. ಧಾರುಣಿಯನ್ನು, ಭೂಮಿಯನ್ನು ಧರಿಸಿದಾತ. ದಾನವರ ವಿಪಿನ ಕುಠಾರ, ದಾನವರ ಸಮೂಹನ್ನ ನಾಶನ ಮಾಡೋ ಆತ. ಎಲ್ಲ ಕಲಶಗಳು, ಎಲ್ಲ ನಮ್ಮ ಸ್ಥಾವರ ಜಂಗಮ, ಈ ಎಲ್ಲ ಜನಸಮೂಹನ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದಾತ. ಎಷ್ಟು ದೊಡ್ಡ ಆತ ನೋಡ್ರಿ. ನಮ್ಮ ಎಲ್ಲ ಜನನ್ನೆಲ್ಲರನ್ನು ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದಾತ ನಮ್ಮಪ್ಪ. ಜೀವರಾಕೆಳರಿಗೆ ಬಲು ಭಿನ್ನ, ಎಲ್ಲ ಜೀವರಾಶಿಗೆ ಭಿನ್ನವಾಗಿ ಇದ್ದಾನೆ. ಇಂಥ ಮೂರ್ತಿಯಾತ ಈತ. ಇದು ಕ್ಷೀರಸಾಗರದೊಳಗೆ ಮಲ್ಕೊಂಡಿದ್ದಾನೆ. ಒಳ್ಳೆ ಕಮಲದಂಥ ನಯನಗಳು ಇದ್ದಾವೆ. ಈ ಜಲದೊಳಗಿದ್ದಂತೆ, ಜಲದೊಳಗೆ ಯಾವ ರೀತಿಯಾಗಿದ್ದಾನೋ, ತಾವರ ಜಲದೊಳಗೆ ಯಾವ ರೀತಿಯಾಗಿದ್ದಾನೋ ಅದೇ ರೀತಿ ಎನ್ನೊಳಗೆ ಒಳಗಡೆ ಕೂಡ ಎಲ್ಲರೊಳಗೆ ಬಿಂಬರೂಪಿಯಾಗಿ ಒಳಗಡೆ ಇರ್ತಾನೆ ದೇವರು ಅಂತ ಹೇಳಿದ್ದಾರೆ. ಮಟ್ಟತಾಳದೊಳಗೆ ಈ ಸುರರನ್ನ ಬೆಂಬತ್ತಿ ಧರುಣಿಯ ಭೂಮಿನ ಕಿತ್ತಿ ಸುರುಳಿ ಮಾಡಿ ತಗೊಂಡು ಹೋಗ್ಬಿಟ್ಟಿದ್ದಾನೆ ಹಿರಣ್ಯಾಕ್ಷ. ಧರಣಿಯ ನಿಜಪತಿ ನೋಡ್ತಾ ಇದ್ದಾನೆ ಇದನ್ನ. ರೂಪಕ ತಾಳದೊಳಗೆ ಅಸುರ ಕನಕಾಕ್ಷನು ಈ ಹಿರಣ್ಯಾಕ್ಷ ಏನು ಮಾಡಿದ್ದಾನೆ, ಭೂಮಿನ ಎಳೆದು ರಸಾತಳದೊಳಗೆ ಒಳಗೆ ಭೂಲೋಕಕ್ಕಿಂತ ಕೆಳಗೆ ಹೋಗಿ ರಸಾತಳದೊಳಗೆ ಇಟ್ಟಿದ್ದಾನೆ. ಅಲ್ಲೆಲ್ಲ ದೇವಾನ್ ದೇವತೆಗಳಿಗೆಲ್ಲ ಹೋಗಿ ರಸಹೀನರಾಗಿದ್ದಾರೆ. ಎಲ್ಲರೂ ನೀರಸವಾಗ್ಬಿಟ್ಟಿದ್ದಾರೆ ಈತ ಕೊಡೋ ಕಿರಿಕಿರಿಗೆ. ಹೋಗಿ ದೇವರನ್ನ ಬೇಡ್ಕೋತಾರೆ. ಏನು ಮಾಡಬೇಕು ಅಂತ ಬ್ರಹ್ಮದೇವರನ್ನ ಕೇಳ್ಕೊಂಡ್ರೆ, ಬ್ರಹ್ಮದೇವರು ಕೂಡ ಹೋಗಿ ದೇವರಿಗೆ ತಮ್ಮ ಉಬ್ಬಸನ್ನು ತಿಳಿಸ್ತಾರೆ. ನಮ್ಮ ಪರಿಸ್ಥಿತಿನ ನಾವು ಮೊರೆ ಇಡಬೇಕಂತೆ ದೇವರಿಗೆ. ಇದರೊಳಗೆ ವಿಜಯದಾಸರದ ಹೇಳಿದ ದೇವಾನ್ ದೇವತೆಗಳೇ ಹೋಗಿ ಮೊರೆ ಇಡ್ತಾರೆ. ಅದೇ ಥರ ನಮಗೆ ಯಾವುದೇ ಒಂದು ಅಸುರದಲ್ಲಿಂದ ಕಾಟ ಬಂದರೆ ಕೂಡ, ಯಾವುದೇ ಒಂದು ತೊಂದರೆ ಬಂದಾಗೆ ನಾವು ಹೋಗಿ ದೇವರಿಗೆ ಮೊರೆ ಇಡಬೇಕು. ಏನು ಮಾಡಿ ಅವಾಗ ದೇವರು ಬಂದು ನಮ್ಮನ್ನು ಕಾಪಾಡ್ತಾನೆ ಅಂತ ಹೇಳೋದು. ಸೂಕರ ರೂಪವ ತಾಳಿ, ವರಾಹ ರೂಪವನ್ನು ತಾಳಿ, ಕೋರೆ ದಾಡಿಲಿಂದ, ಈ ದೊಡ್ಡ ದೊಡ್ಡ ಹಲ್ಲುಗಳಿಂದ ಭೀಕರ ಶಬ್ದ ಮಾಡ್ಕೊತಾ ಬಂದಿದ್ದಾನೆ. ದಶ ದಿಶಗಳು ಬೀರುತ್ತಾ ಎಲ್ಲ ಕಡೆ ಆ ಶಬ್ದಕ್ಕೆ ಭೂಮಿ ಎಲ್ಲ ಕಡೆ ಕಂಪನೆ ಆಗ್ತಾ ಇದೆ. ಘಡ ಘಡ ಘೋಷ ಶಬ್ದಗಳು ಬರ್ತಾ ಇದ್ದಾವೆ. ಈ ಸುರರಿಗೆಲ್ಲ, ದೇವಾನ್ ದೇವತೆಗಳಿಗೆಲ್ಲ ಆ ರೂಪ ನೋಡಿ ಸಂತೋಷ, ಸುಖ ಸಿಗ್ತಾ ಇದೆ. ಅದೇ ದೈತ್ಯರಿಗೆ ಶೋಕ ಆಗ್ತಾ ಇದೆ. ಏನು ದೇವರು ಬರ್ತಾ ಇದ್ದಾನೆ ಅಂತಂದುಗಳಿಗೆ ಶೋಕ ಸ್ಟಾರ್ಟ್ ಆಗತ್ತೆ ದೈತ್ಯರಿಗೆ. ತೊದಲು ಮಾತುಗಳಿಂದ ಎಲ್ಲ ವೇದಗಳು ಹೇಳ್ತಾನೆ ಇದ್ದಾರೆ. ದೇವರನ್ನ ನೋಡಿ ಅದು ಆನಂದದೊಳಗೆ ಕೊಂಡಾಡ್ತಾ ಇದ್ದಾರೆ ಎಲ್ಲರೂ. ವೈಕುಂಠಪತಿ ನಮ್ಮ ವಿಜಯ ವಿಠಲ ವಿವೇಕರ ಎಲ್ಲ ನಾಲೆಡ್ಜಬಲ್ ಪೀಪಲ್ ಜೊತೆಗೆ ಬಂದು ನಿಂತಿದ್ದಾನೆ. ಅವರೆಲ್ಲರೂ ನೋಡ್ಲಿಕ್ಕೆ ನಿಂತ್ಕೊಂಡಿದ್ದಾನೆ. ತ್ರಿಪುಟ ತಾಳದೊಳಗೆ ಇಳೆಯ ಬಗೆದು ಕೆಳಗಿದೆಲ್ಲ ಭೂಲೋಕನ್ನ ಬಗೆದು ಕೆಳಗೆ ರಸಾತಳದೊಳಗೆ ಹೋಗಿ ಹಲ್ಲುಗಳಿಂದ ಕಳನ ಕುಕ್ಕರಿಸಿ ಆತನ್ನ ಕೊಂದು ಕೋಲಾಹಲವೆಬ್ಬಿಸಿ ನೆಲಕ್ಕೆ ಅಪ್ಪಳಿಸಿ, ಕಿತ್ತಿ ನೆಲಕ್ಕೆ ಅಪ್ಪಳಿಸಿ ಬಿಗಿದು ಬಲು ಬಲವಂತನಾದವನ ಅಳಿದು ಆತನ ಕೊಂದು ಆ ಕ್ಷಣದಲ್ಲಿ ನೆಲಕ್ಕೆ ಕೆಡಹಿ ಕೆಳಗೆ ಬಿಷ್ಟಾಕಿ ಹೋಗೋದು. ನೆಲನ ಪಲುದುದಿಯಲ್ಲಿ ಪೊತ್ತು ಈ ಹಲ್ಲಿನ ಮೇಲೆ, ದಂತಗಳ ಮೇಲೆ ಭೂಮಿನ ಕುಡಿಸ್ಕೊಂಡು ತಗೊಂಡು ಬಂದು ಕಿಲಿಕಿಲಿ ನಗುತ್ತಾ ಹಲವು ಮಾತಿಲಿ ನಗುತ್ತಾ ನಗುತ್ತಾ ಎಲ್ಲರೂ ಚಲೋ ಇರೋ ಥರ ಹಲವು ಮಾತಿಲಿ ಜಲಜನಾಭನ ನಮ್ಮ ವಿಜಯ ವಿಠಲರೇಯ ಈ ಭೂಮಿನ ಇಳೆಯ ಭಾರ, ಭೂಮಿಗೆ ಇದ್ದ ಭಾರನ್ನ ಇಳಿಸಿದಾತ.
ಅವಾಗೆ ಭೂದೇವಿ ಸ್ಮರಣೆ ಮಾಡ್ತಾ ಇದ್ದಾಳೆ. ನಾರಾಯಣ, ಕೃಷ್ಣ, ಅಚ್ಯುತ, ಗೋವಿಂದ, ನಾರದ ವರದ, ಗೋವಿಂದ ಅನಂತ ಅನಂತ ಶೌರಿ, ಮುರಾರಿ, ಮುಕುಂದ, ಸದಾನಂದ, ಶ್ರೀರಮಣನೆ, ಜ್ಞಾನಪುಂಜನೆ, ಕುಂಜರಧಾರುಣ, ದೈತ್ಯಾರಿ ಕಾರುಣ್ಯಮೂರ್ತಿಯಪ್ಪ ನೀನು. ಈ ರೀತಿಯಲ್ಲಿ ಭೂದೇವಿ ಸ್ಮರಣೆ ಮಾಡಿದ್ಲಂತೆ, ಸ್ತೋತ್ರ ಮಾಡಿದ್ಲು. ಅಪಾರವಾಗಿ ಮಾಡಿದಾಳೆ ಸ್ತೋತ್ರ. ಮಾರ ಜನಕ ಹರಿ ವಿಜಯ ವಿಠ್ಠಲರಯ್ಯ ಅವರು ಅವಾಗೆ ದೇವರು ಪ್ರತಿಸಾರ ಹರಿಸಿದ್ದಾನೆ. ಆ ಸ್ತೋತ್ರ ಕೇಳಿ ಎಷ್ಟೊಂದು ಉದ್ರೇಕದಿಂದ ಬಂದು ಕೊಂದಿದ್ದಾತ ಸ್ವಲ್ಪ ತಣ್ಣಗಾಗ್ತಾನೆ ಸ್ತೋತ್ರ ಕೇಳಿ. ದುಂದುಬಿ ಮೊರೆಯ ಮೇಲೆ ದುಂದುಬಿ ಮೊರೆಗಳು ಎಲ್ಲ ವಾದನೆಗಳು ಎಲ್ಲ ಹೊಡಿತಾ ಇದ್ದಾರೆ ದೇವರು ಮಾಡಿದ್ದಕ್ಕೆ. ಅಷ್ಟೆಲ್ಲ ಅಸರ ಸಂಹಾರ ಮಾಡಿದ್ದು ದೇವ್ರನ್ನ ನೋಡಿ ಎಲ್ಲ ವಾದನೆಗಳು ಅವೆಲ್ಲ ಇದು ಮಾಡ್ತಾ ಇದ್ದಾರೆ. ಗಂಧರ್ವಾದಿಗಳು, ನಾರದರು, ತುಂಬುರರು ಎಲ್ಲರೂ ಬಂದು ಒಂದಾಗಿ ಹಾಡ್ತಾ ಕುಣಿತಾ ದೇವ್ರನ್ನ ನೋಡಿ ಆನಂದದಿಂದ ಕುಣಿತಾ ಇದ್ದಾರೆ. ಚಂದದಿಂದ ಒಪ್ಪುತ್ತೀರೆ. ಹೇಗಿದ್ದಾನೆ ನೋಡ್ಲಿಕ್ಕೆ ಆ ಭೂಮಿ ಇದ್ರ ಮೇಲೆ ಕೋರೆ ದಾಡಿ ಮೇಲೆ ನಿಂತ್ಕೊಂಡಿದ್ರೆ ಅದು ನೋಡ್ತಾ ಇದ್ರೆ ಅವರಿಗೆ ಕಣ್ಣು ಸಾಲವು, ಅಷ್ಟು ಚಂದ ಕಾಣಿಸ್ತಾ ಇದೆ. ಅದು ನೋಡಿ ಎಷ್ಟೋ ಆನಂದ ಆಗಿದೆ ಅಂತ ನಮ್ಮ ವರಾಹ ದೇವರು ಉರಗೇಂದ್ರ ಗಿರಿಯಲ್ಲಿ ಬಂದು ನಿಂತ ನಿಗಮ ಗೋಚರ ಅಂತ ಹೇಳಿದ್ದಾರೆ. ನಮ್ಮ ಇದು ತಿರುಪತಿಯಲ್ಲಿ ಬಂದು ನಿಂತಿದ್ದಾನೆ ವರಾಹ ದೇವರು ಅಂಥೇಳಿ. ಸ್ವಾಮಿ ಪುಷ್ಕರಣಿಯ ವಾಸ ಕ್ರೋಡಾವೇಶ ಭೂಮಿ ರಮಣ ನಮ್ಮ ವಿಜಯ ವಿಠ್ಠಲ ತಿಮ್ಮ. ಆ ಭೂಮಿನ ಇದು ತಿರುಪತಿ ತಿಮ್ಮಪ್ಪನಿಗೆ ಕೊಟ್ಟಾತ. ಅದಕ್ಕೆ ಯಾರೇ ಆಗಲಿ ಈ ಸುಳಾದಿ ಪಾರಾಯಣ ಮಾಡಿದರೆ ಸ್ವಂತ ಮನೆಯಾಗಲಿ ಅಥವಾ ಜಾಗ ಆಗಲಿ ಏನನ್ನ ಖರೀದಿ ಮಾಡ್ತಾ ಇದ್ದಾರೆ ಅಂತಂದರೆ ಅವರಿಗೆ ತಪ್ಪದಾಗಿ ಅದು ಆಗತ್ತೆ ಅಂತೇಳಿ ಎಲ್ಲರೂ ಹೇಳ್ತಾರೆ. ಎಲ್ಲರೂ ಈ ಸುಳಾದಿಯನ್ನು ಪಾರಾಯಣ ಮಾಡೋಣ. ಪಾರಾಯಣ ಮಾಡಿ ನಾವು ನಮ್ಮನ್ನು ಹೊತ್ತು ನಿಂತ ವರಾಹ ದೇವರನ್ನು ಸ್ತೋತ್ರ ಮಾಡಿ ಆ ವರಾಹ ದೇವರ ಎಷ್ಟು ನಮ್ಮ ಮೇಲೆ ಅಂತಃಕರಣ ಇದೆ ಎಂಬುದನ್ನು ನಾವು ಮತ್ತೆ ಮತ್ತೆ ಸ್ಮರಣೆ ಮಾಡೋಣ. ಸ್ತೋತ್ರ ಮಾಡಲಿಕ್ಕೆ ನಮಗೆ ಪದ ಬರೋದಿಲ್ಲ. ವಿಜಯದಾಸರು ಮಾಡಿದ ಸ್ತೋತ್ರವನ್ನು ನಾವು ಪುನಃ ಪುನಃ ಪಠನೆ ಮಾಡಿ ನಮಗೆ ಅದು ಆ ಫೀಲ್ ಬರೋ ಥರ ಮಾಡಿಕೊಳ್ಳೋಣ. ಅದಕ್ಕೆ ಭಗವಂತ ಮಾಡಿಸ್ಲಿ ನಮ್ಮೆಲ್ಲರ ಜೊತೆಗೆ. ವಿಜಯದಾಸರು ನಮಗೆ ಕಣ್ಣಿಗೆ ಕಟ್ಟಿದಂಗೆ ಭೂವರಹ ಅವತಾರವನ್ನು ವರ್ಣಿಸಿದ್ದಾರೆ. ಯಾವ ರೀತಿಯಲ್ಲಿ ಬಂದಿದೆ, ಯಾವ ರೀತಿಯಲ್ಲಿ ಬಂದು ಕೊಂದಿದ್ದಾರೆ ಈ ಹಿರಣ್ಯಾಕ್ಷನ್ನ, ಇದೆಲ್ಲ ವರ್ಣಿಸಿದ್ದಾರೆ. ಇದನ್ನು ನಾವು ಮತ್ತೆ ಮತ್ತೆ ಪುನಃ ಪುನಃ ಹೇಳ್ಕೊಳ್ಳೋಣ. 108 ಸರಿ ಪಠನೆ ಮಾಡಿ ನಮಗೆಲ್ಲ ನಮ್ಮನ್ನು ಹೊತ್ತು ನಿಂತ ಆ ವರಾಹ ಸ್ವಾಮಿನ ಸ್ತೋತ್ರ ಮಾಡ್ತಾ ನಿತ್ಯ ಕಾಲ ಕಳೆಯೋಣ. ನಾವು ಇದನ್ನು ನಿತ್ಯ ಏನು ಹೇಳ್ಕೊತೀವಲ್ಲ ಅದರೊಳಗೆ ಇದು ಕೂಡ ಒಂದು ಸುಳಾದಿ ಇರಲೇಬೇಕು. ಡೈಲಿ ಇದರೊಳಗೆ ಬರಬೇಕು. ಇದು 108 ಸರಿ ಮುಗಿದ್ರೆ ಕೂಡ ಆದಮೇಲೆ ಕೂಡ ರೊಟೀನಾಗಿ ಎವ್ರಿ ಡೇ ಇರೋ ಥರ ಈ ಸುಳಾದಿ ಪಾರಾಯಣನ ಮಾಡ್ತಾ ಇರೋಣ. ದೇವರು ಮಾಡಿಸ್ತಾನೆ. ಆತನ ಅಜ್ಞಾನುಸಾರನೇ ನಾವೆಲ್ಲ ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ಇದೇ ಥರ ಆತನ ಮುಂದೆ ಕೂಡ ಮಾಡಿಸ್ತಾನೆ ಅಂಥೇಳಿ ನಂಬ್ತಾ ಜೈ ವಿಜಯರಾಯ. ಹರೇ ಶ್ರೀನಿವಾಸ. ಶ್ರೀ ಕೃಷ್ಣಾರ್ಪಣಮಸ್ತು.